ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಶಿವರಾತ್ರಿ ಹಬ್ಬ. ಪ್ರತಿಯೊಬ್ಬರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮನೇಲಿ ಯೂಶ್ವಲಿ ಶಿವರಾತ್ರಿ ಬೆಳಗ್ಗೆ ಒಂದು ಸಲ ಪೂಜೆ ಮಾಡ್ತಾರೆ ಮತ್ತು ಸಂಜೆ ಒಂದು ಸಲ ಪೂಜೆ ಮಾಡ್ತಾರೆ. ಬಟ್ ದಿಸ್ ಟೈಮ್ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ಸಂಜೆ ಪೂಜೆ ಮಾಡ್ತಿದ್ದೀವಿ. ಆ್ಯಂಡ್ ನಾವು ಯೂಶ್ವಲಿ ಸಂಜೆನೇ ಮೇನ್ ಪೂಜೆ ಅಂತ ಕನ್ಸಿಡರ್ ಮಾಡೋದು. ನಮ್ಮ ಮಾವ ಅವರು ಇದ್ದಾಗಿಂದ ನಾವು ಅದೇ ಥರ ಮಾಡೋದು. ಸೊ ಇವಾಗ ಆಲ್ರೆಡಿ 7 ಆಗಿದೆ. ಸ್ವಲ್ಪ ಹಣ್ಣುಗಳೆಲ್ಲ ತರಬೇಕಿತ್ತು. ಅದಕ್ಕೋಸ್ಕರ ಹೊರಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಮಗೆ ಶಿವರಾತ್ರಿ ಅಂತಂದರೆ ಶಿವರಾತ್ರಿ ದಿನವೇ ಸ್ಟಾರ್ಟ್ ಆಗೋಲ್ಲ, 2 ಡೇಸ್ ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ನಮ್ಮ ಮನೆಯಲ್ಲಿ ಅಂದರೆ ಅತ್ತೆ ಮನೆಯಲ್ಲಿ ತಂಬಿಟ್ಟು, ಆಮೇಲೆ ಲಡ್ಡು ಅಲ್ಲ ರವೆ ಉಂಡೆ, ಅದಾದಮೇಲೆ ಹೆಸ್ರುಂಡೆ ಅಂತೆಲ್ಲ ಮಾಡ್ತಾರೆ. ಆ್ಯಂಡ್ ಚಕ್ಲಿ, ಕೋಡ್ಬಳೆ ಅದೆಲ್ಲ ಮಾಡ್ತಾರೆ. ಸೊ ಅದರಿಂದ ನನಗೆ ಶಿವರಾತ್ರಿ 2 ಡೇಸಿಂದನೇ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಎ ಈಸಿ ಟಾಸ್ಕ್ ಆ್ಯಕ್ಚುಲಿ. ಬಟ್ ಈ ಸಲ ನನಗೆ ಕೆಲಸ ಏನು ಇಲ್ಲದೆ ಇರೋದ್ರಿಂದ ಆ್ಯಂಡ್ ಐ ಆಮ್ ನಾಟ್ ಗೋಯಿಂಗ್ ಎನಿ ಆಫೀಸ್ ಆಗಿರೋದ್ರಿಂದ ಸೊ ಈ ಸಲ ನಾನು ತುಂಬ ಇನ್ವಾಲ್ವ್ ಆಗಿದೆ ಆ್ಯಕ್ಚುಲಿ ಆ ತಿಂಡಿ ಐಟಮ್ಸ್ ಎಲ್ಲ ಮಾಡೋ ಇದರೊಳಗೆ. ಸೊ ಏನಾಯಿತು ಹೇಗಾಯಿತು ಅಂತ ನೀವು ನೋಡ್ಕೊಂಬನ್ನಿ. ಆ ಹಳೆ ವೀಡಿಯೋಸ್ ಎಲ್ಲ ಹಾಕ್ತೀನಿ. ಆ್ಯಂಡ್ ಇವತ್ತಿನ ಪೂಜೆ ಹೇಗಿರುತ್ತೆ ಅದೆಲ್ಲನೂ ತೋರಿಸ್ತೀನಿ. ಆ್ಯಂಡ್ ಹೋಟೆಲ್ ಸ್ಟೈಲಲ್ಲಿ ಒಂದು ಚಟ್ನಿ ಮಾಡಿದ್ದೀನಿ ನಾನು ಇವತ್ತು, ಕೆಂಪು ಚಟ್ನಿ. ಅದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ನಮ್ಮ ಮನೇಲಿ ಇಡ್ಲಿ ಮಾಡಿದರೆ ಕಾಯಿ ಚಟ್ನಿ ಹೇಗೆ ಮಾಡ್ತೀವೋ ಅದೇ ಥರ ಹೋಟೆಲ್ ಸ್ಟೈಲ್ ಚಟ್ನಿ ಕೂಡ ಮಾಡಬೇಕು ಇವಾಗ ನಾನು. ಸೊ ಅದರ ರೆಸಿಪಿ ಇದೆ, ಅದನ್ನು ಮಿಸ್ ಮಾಡ್ಕೊಬೇಡಿ. ಅದನ್ನು ಇದರೊಳಗೆ ಇನ್ಕ್ಲೂಡ್ ಮಾಡ್ತಿದ್ದೀನಿ, ಯಾಕಂದರೆ ಅದು ತುಂಬ ಚೋಟು ರೆಸಿಪಿ ಅಲ್ವಾ. ಅದಕ್ಕೇನು ಎಕ್ಸ್ಟ್ರಾ ವ್ಲಾಗ್ ಬೇಡ ಅಂತ ಅಂದ್ಬಿಟ್ಟು ಇದರೊಳಗೆ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಆ ಚಟ್ನಿ ಎಲ್ಲರೂ ಟ್ರೈ ಮಾಡಿ. ಆ್ಯಕ್ಚುಲಿ ಅದು ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಬಂದು ಕನಕಪುರ ಸೈಡು, ಅಂದರೆ ನಮ್ಮದು ಊರು ಬಂದು ಒಂದು ದೊಡ್ಡ ಮರಳವಾಡಿ ಅಂತ. ಸೊ ನಮ್ಮ ಕನಕಪುರ ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಕೆಂಪು ಚಟ್ನಿ ಕೊಡ್ತೀವಿ ನಾವು. ಈ ಸೈಡ್ ಬ್ಯಾಂಗ್ಳೂರ್ ಸೈಡೇ ಬಿಳಿ ಚಟ್ನಿ ಕೊಡೋದು. ಸೊ ನನಗೆ ಈ ಇಡ್ಲಿ ಕೆಂಪು ಚಟ್ನಿ ಜೊತೆನೇ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಅದು ತುಂಬ ಸಲ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಈಗ ಒಂದು ಪರ್ಫೆಕ್ಟ್ ಕೆಂಪು ಚಟ್ನಿ ಮಾಡೋದು ಕಲ್ತಿದ್ದೀನಿ ನಾನು. ಅದನ್ನು ನೀವೆಲ್ಲರೂ ಟ್ರೈ ಮಾಡಿ. ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಕೂಡ. ಸೊ ಬನ್ನಿ ಇವತ್ತಿನ ಶಿವರಾತ್ರಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅಂತ ನೋಡೋರಂತೆ. ನನ್ನ ಮುಖ ಅಂತೂ ಫುಲ್ ಹೊತ್ಕೊಂಡ್ಬಿಟ್ಟಿದೆ, ಐ ಡೋಂಟ್ ನೋ ಯಾಕೆ ಅಂತ. ಸೊ ಸಖತ್ತು ಇನ್ಫ್ಲಮೇಷನ್ ಅಂತಾರಲ್ಲ ಆ ಥರ ಆಗೋಗ್ಬಿಟ್ಟಿದೆ ಫೇಸೆಲ್ಲ, ನಿದ್ದೆ ಬರ್ತಾ ಇಲ್ಲ ಸರಿಯಾಗಿ. ಅದರಿಂದ ಅಂತಲೂ ಅಂದ್ಕೊತೀನಿ. ಬಟ್ ಹೆಲ್ತನ್ನು ನೋಡ್ಕೋಬೇಕು, ನೋಡೋಣ ಯಾವಾಗ ಅದು ಟೈಮ್ ಸಿಗುತ್ತೆ ಎಲ್ಲದಕ್ಕೂ ಅಂತ ಅಂದ್ಬಿಟ್ಟು. ಆ್ಯಂಡ್ ಈ ವಿಡಿಯೋ ತುಂಬ ಬೇಗ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ಹಬ್ಬ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ನನಗೆ ಇನ್ಸೈಟ್ಸ್ ಅಂತ ಸಿಗುತ್ತೆ. ಆಲ್ಮೋಸ್ಟ್ 58% ಆಫ್ ಪೀಪಲ್ ಹೂ ಆರ್ ನಾಟ್ ಸಬ್ಸ್ಕ್ರೈಬ್ಡ್. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಆನೆಸ್ಟ್ಲಿ ಹೇಳ್ತೀನಿ, ನನಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಬಿಕಾಸ್ ನಾನು ಸುಮಾರು ತಿಂಗಳುಗಳ ಕಾಲ ಗ್ಯಾಪ್ ತೊಗೊಂಡು ಮತ್ತೆ ಮಾಡಿದ್ದು ಯೂಟ್ಯೂಬ್ನ. ಆಲ್ಮೋಸ್ಟ್ ನನಗೆ ಒಂದು 12 ಎಕ್ಸ್ಟ್ರಾ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇಟ್ ಫೀಲ್ಸ್ ಸೋ ಹ್ಯಾಪಿ. ಅಂದರೆ ಒಂಥರ ಖುಷಿ ಕೊಡುತ್ತೆ. ಇವತ್ತೊಂದು ಸಬ್ಸ್ಕ್ರೈಬ್, ಅದು ಯೂಟ್ಯೂಬ್ ಜರ್ನಿನಲ್ಲಿರೋರಿಗೆ ಅದು ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಸೊ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ಗೇನು ದುಡ್ಡಿಲ್ಲ, ಎಷ್ಟೋ ಜನಕ್ಕೆ ಇವಾಗ ಗೊತ್ತಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಇಟ್ ಮೇಕ್ಸ್ ಮೀ ಮೋಟಿವೇಟೆಡ್. ಸೊ ಅದರಿಂದ ಅಷ್ಟೇ. ಸೊ ಬನ್ನಿ ಇವತ್ತಿನ ಹಬ್ಬ ಎಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ನೋಡಿದ್ರಲ್ಲ, ಇವಾಗ ನಾನು ಫಸ್ಟು ನಿಮಗೆ ಚಟ್ನಿ ಮಾಡೋದು ಹೇಗೆ ಅಂತ ಹೇಳ್ಬಿಡ್ತೀನಿ. ಯಾಕಂತಂದರೆ ಇದು ಮೇನ್ ರೆಸಿಪಿ ಅಲ್ವಾ ಇದರೊಳಗೆ, ಅದಕ್ಕೋಸ್ಕರ. ಇನ್ನೆಲ್ಲನೂ ಸ್ವಲ್ಪ ಕ್ಲಿಪ್ಪಿಂಗ್ ಇದೆ, ಅದಕ್ಕೆ ಚಟ್ನಿ ರೆಸಿಪಿ ಹೇಳೋಣ ಅಂತ. ಸೊ ಫಸ್ಟು ಒಂದು ಜಾರ್ ತೊಗೊಂಡು ಕಾಯಿ ತುರಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಪುದೀನ,
ಬೆಳ್ಳುಳ್ಳಿ ಬೇಕಂದರೆ ಇನ್ನು ಜಾಸ್ತಿ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಆಗೋದ್ರೆ ಇನ್ನೊಂದು ಹಾಕೋಬೋದು. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಕರಿಬೇವಿನ ಸೊಪ್ಪು. ಈ ಚಟ್ನಿಗೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಹಾಕಿ ಮಾಡೋದು ಇದರೊಳಗೆ. ಸೊ ಸ್ವಲ್ಪ ಉಪ್ಪು, ಯಾರಾದರೂ ಮಾಡಿದ್ರೆ ಕಲ್ಲುಪ್ಪು ಹಾಕಿ, ಅದು ಸಖತ್ ಟೇಸ್ಟ್ ಕೊಡುತ್ತೆ. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಅದೆರಡೂ ಸ್ವಲ್ಪ ಹುರ್ಕೊಬೇಕು ಚಟ್ನಿ ಮಾಡೋಕ್ಕೆ ಮುಂಚೆನೇ. ಆಮೇಲೆ ಕಡಲೆ ಹಾಕಿ ಸೊ ಈ ಥರ ರುಬ್ಕೊಳ್ಳೋದು. ನುಣ್ಣಗೆ ರುಬ್ಕೊಳ್ಳಿ ಆದಷ್ಟು, ಸಖತ್ತಾಗಿರುತ್ತೆ. ಸೊ ಅದು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇಡ್ಲಿ ತಿಂತಿದ್ರೆ ಯಮ್ಮಿ ಆಗಿರುತ್ತೆ. ಸೊ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ಟ್ರೈ ಮಾಡಿ. ಇನ್ನು ಹೇಳಿದ್ನಲ್ಲ ಇಂಟ್ರೋದಲ್ಲೇ, ನಮ್ಮ ಮನೇಲಿ ಹಬ್ಬ ಅನ್ನೋದು 2 days ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೆಸರುಂಡೆ ಮತ್ತು ತಂಬಿಟ್ಟು, ರವೆ ಲಡ್ಡು ಎಲ್ಲ ಮಾಡೋದಕ್ಕೋಸ್ಕರ ಫಸ್ಟು ಇದೆಲ್ಲ ಹುರ್ಕೊಬೇಕಾಗತ್ತೆ. ಚೆನ್ನಾಗಿ ಹುರಿದು ಅದು ಆರದ ಮೇಲೆ ಹೋಗಿ ಮಿಲ್ ಮಾಡಿಸ್ಕೊಂಬರ್ಬೇಕು. ಸೊ ಅದಕ್ಕೋಸ್ಕರ ಹೆಸರುಂಡೆಗೆ ಅಂತ ಹೇಳಿ ನಾನು ಹೆಸರು ಬೇಳೆನ ಇಲ್ಲಿ ಹುರಿತಾ ಇದ್ದೀನಿ. ಈ ಸಲ ಈ ಥರ ಎಲ್ಲ ಹುರಿಯೋ ಕಾರ್ಯಕ್ರಮ ಎಲ್ಲ ನಾನು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದಾದಮೇಲೆ ತಂಬಿಟ್ಟಿಗೆ ಕಡಲೆ ಬೀಜ, ಸ್ವಲ್ಪ ಗೋಧಿ ಅದೆಲ್ಲ ಹಾಕ್ತೀವಿ. ನಾನು ಇಲ್ಲಿ ರೆಸಿಪಿ ಏನು ಶೂಟ್ ಮಾಡಿಲ್ಲ ನಾನು ಕಂಪ್ಲೀಟಾಗಿ, ಬಟ್ ಅದ್ರ ಪ್ರೋಸೆಸ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದೆಲ್ಲ ಆದಮೇಲೆ ಅದನ್ನು ಮಿಲ್ಲಿಗೆ ತೊಗೊಂಡೋಗಿ ಅದನ್ನು ಬೀಸಿಸ್ಕೊಂಬರ್ಬೇಕಾಗತ್ತೆ. ಇದೆಲ್ಲ ತುಂಬ ಟ್ರೆಡಿಷ್ನಲ್ ಅಡುಗೆಗಳಾಗಿರೋದ್ರಿಂದ ಸೊ ನನಗೆ ಅಷ್ಟೊಂದೆಲ್ಲ ಗೊತ್ತಾಗಲ್ಲ. ಸೊ ಯಾವುದಕ್ಕೆ ನುಣ್ಣಗೆ ಹಾಕಿಸ್ಬೇಕು, ಯಾವುದಕ್ಕೆ ತರಿಯಾಗಿ ಹಾಕಿಸ್ಬೇಕು ಅದೆಲ್ಲನೂ ಅಷ್ಟು ಇನ್ನೂ ಪ್ರೋ ಅಲ್ಲ ನಾನು. ಅದಕ್ಕೋಸ್ಕರ ನಮ್ಮ ಅತ್ತೆ ಕೂಡ ಬಂದಿದ್ದರು. ಇದನ್ನೆಲ್ಲ ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಡು ಅವತ್ತಿನ ದಿನ ಬಂದು ಇಟ್ವಿ. ಇದು ಫಸ್ಟ್ ಡೇ ಈ ಥರ ಇತ್ತು. ಇನ್ನು ನೆಕ್ಸ್ಟ್ ಡೇ ಬಂದು ಈ ಕೊಬ್ಬರಿ ಎಲ್ಲ ತುರಿಬೇಕಾಗತ್ತೆ. ಅಂದರೆ ಕಮ್ಮಿ ಅಲ್ಲ, ಸಿಕ್ಕಾಪಟ್ಟೆ ಕೊಬ್ಬರಿ ತುರಿಬೇಕು. ಇಷ್ಟು ಕೊಬ್ಬರಿ ನಾನು ಒಬ್ಬಳೇ ತುರಿದಿದ್ದು. ಸೊ ತಂಬಿಟ್ಟಿಗೆ ಒಂಥರ ಕೊಬ್ಬರಿ ತುರಿಬೇಕು, ಮತ್ತು ರವೆ ಉಂಡೆಗೆ ಒಂಥರ ಕೊಬ್ಬರಿ ತುರಿಬೇಕು. ಒಂದು ತಂಬಿಟ್ಟಿಗೆ ಸ್ವಲ್ಪ ದಪ್ಪ ತುರಿಬೇಕು, ರವೆ ಉಂಡೆಗೆ ಸಣ್ಣಕ್ಕೆ ತುರಿಬೇಕಾಗತ್ತೆ. ಅದಾದಮೇಲೆ ಇದು ಏಲಕ್ಕಿ ಬಿಡಿಸ್ಕೋಬೇಕು. ಅದಾದಮೇಲೆ ಇದೆಲ್ಲನೂ ಹೆಸರುಂಡೆಗೆ ಮತ್ತು ರವೆ ಉಂಡೆಗೆ ಹಾಕೋಕ್ಕೆ ಈ ಥರ ಸಣ್ಣದಾಗಿ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೋಬೇಕು. ಸೊ ಇದೆಲ್ಲದ್ರ ಮಧ್ಯೆ ಶ್ರುತಿನ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಸ್ವಲ್ಪ. ಸೊ ನೆಕ್ಸ್ಟು ನೀವೇ ನೋಡಿ ಅವಳು ಹಿಂಗೆಲ್ಲ ಆಟ ಆಡಿಸ್ತಾಳೆ. Welcome, miss. Welcome to Barbie's Magic Restaurant. It has dishes and yummy snacks. You can find magical toys in secret spots. Please get your orders coming right up. Where can I sit? Miss, there's a chair here. Go sit. I'm not a miss. I'm a boy. Sir, there's one book of the menu. Here you go. Yeah. Can you please open and explain? Yeah, there's chocolate cookies or like some ramen, toy jars and all stuff. And there's so many extra stuff to take here. And whatever you want, just ask me. I'll be here to help you. Okay. And please, there's one plushie to play with when you're bored. And Where is this plushie? it's like you, miss. Oh, there. Okay, what is this on the table? This, Yeah. it's called a ramen. That's some type of American food. Ramen is not American food. Then what? Ramen from Chinese, Henry. Ramen, Korean food, sorry. It's a Korean food, miss. Take your seat and help yourself. You meet any problems? Just ask me. I need chopsticks to have ramen. Yeah, wait. Let me take your what? Toothpick. Let's me take from my toothpick. Wait, Amma. Let me take this too. Means this can be your pool for now. Okay, Amma? Pool ada. Idu water ball set. And let me get some ramen bowl. There's 2 or 3 ramens. We slice this into. ಅದ ಕಟ್ ಮಾಡಬೇಡ, ವೇಸ್ಟ್ ಆಗುತ್ತೆ. No, Amma. Just. ಕೊಡೆ ಹಂಗೆ ಮಾಡ್ತೀನಿ. Yeah. They broke this ramen sticks in China. Okay.
What do you eat next time? It's yummy. I will give you the tips in the end. So can I have a fish? Yeah. Wait, Amma. Wait, Ammana. No. Here you go, ma'am. Men. Here you go, sir. Sorry, your fish is not cooked properly. Oh, it's okay. Let me. See, it looks so raw for me. Yeah. What is this with your legs and all you are cooking? Huh? With Hey, this is my frying pan. why you are keeping your frying pan on my table? Hey, this is not the table for you, mom. Is it a funny one? Kanta naman to. Now let ಶ್ರಿತಾ ಸಾಕು ಇವಾಗ ಹೋಗೋಣ. me mini snack here. Now, miss, enjoy. Thank you. It's a yummy food. I'll give you a tip for you. What Where is- is the money? This is money. Yeah. I want to eat it. Thank you, Shrita. Now show me the video. Thank you for hosting me. Yeah, like and subscribe. ಹಾಗಂತ ಪ್ರತಿದಿನ ನಾನು ಹೀಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅವಳ ಹತ್ರ ಅಂತಲ್ಲ. ಸೊ ನನಗೆ ಮೂಡ್ ಚೆನ್ನಾಗಿದ್ದಾಗ, ನನಗೆ ಟೈಮ್ ಇದ್ದಾಗ ಖಂಡಿತ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅದಾದಮೇಲೆ ಹೆಸ್ರುಂಡೆ ಮಾಡಿದ್ರು ಅವತ್ತು. ಇದು ನನ್ನ ಫೇವ್ರೆಟ್ ಫುಡ್ ಲಡ್ಡು ಇದು. ಇದಕ್ಕೋಸ್ಕರನೇ ಒಂದು ವರ್ಷ ಫುಲ್ ಕಾಯ್ತೀನಿ ನಾನು. ಅಂದರೆ ಮಾಡಿಕೊಡ್ತಾರೆ, ಬಟ್ ನನಗೆ ಆ ಮೂಮೆಂಟಲ್ಲಿ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಅದೆಲ್ಲನೂ ಮಾಡಿದ್ರು, ಅದಕ್ಕೋಸ್ಕರ ಟೇಸ್ಟ್ ಮಾಡಿದೆ. ಅದಾದಮೇಲೆ ರವೆ ಉಂಡೆಗೆ ರವೆ ಹುರಿಬೇಕಾಗಿತ್ತು, ಹಾಗೆ ರವೆ ಕೂಡ ಹುರಿತಾ ಇದೆ. ಆ್ಯಂಡ್ ಫನ್ನಿ ಕಾನ್ವರ್ಸೇಷನ್ ಸ್ವಲ್ಪ ಇದೆ, ಅದು ಕೂಡ ನೋಡಿ. ನಮ್ಮ ಅಪ್ಪೇನು ಒಳ್ಳೆಯವನು, ನಿಮ್ಮ ಅಮ್ಮನೇ ಯಾವಾಗ ಹೇಳಿದ್ಲು? ನಮ್ಮ ಅಪ್ಪೇನು ಒಳ್ಳೆಯವನೇ. ಅವಳು ಫ್ಯೂಚರಲ್ಲಿ ಬೇಜಾನ್ ತಿರುಗಿಸಿ ಮಾತಾಡ್ತಾಳೆ. ನಿನ್ಗಂತೂ ಸಖತ್ತಾಗಿ ತಿನ್ನಿಸ್ತಾಳೆ. ಅಲ್ಲಿವರೆಗೂ ಬಿಡಲ್ಲ ನಾವೇನು. ಪಾಡ್ ಅದ ಬೀಳ್ತಾ ಇರ್ತವೆ, ಹೀಗೆ ಬಿಡಲ್ಲ ನಾನು. ಮಾತಾಡಬೇಕು, ಬಟ್ ಇದನ್ನ ತಿರುಗಿಸಿ ಇದಾಗೆಲ್ಲ ಮಾತಾಡೋದಂದ್ರೆ ಅಷ್ಟೇ. ಆದರೆ ಶಿವರಾತ್ರಿಗೆಲ್ಲ ಇಷ್ಟೊಂದು ಮಾಡೋದು ಅಲ್ಲ. ಶಿವಂಗೆ ನೋಡಿದ್ರೆ ಉಪವಾಸ ಇರಬೇಕು, ನಮ್ಮನೇಲಿ ನೋಡಿದ್ರೆ ಇಷ್ಟೊಂದು ಐಟಮ್ ಮಾಡ್ತೀವಲ್ಲ, ಹೆಂಗೆ ಅಂತ. ಶಿವ ಉಪವಾಸನೆ ಹಿಡಿತೇನೆ, ಭಕ್ತಿಯಿಂದ ಪೂಜೆ ಮಾಡಿ ನೀನು ಉಂಡಾರ ಉಣ್ಣು ಉಪವಾಸ ಮಾಡಿ ನನಗೆ ಅಭಿಷೇಕ ಮಾಡಿ ಭಕ್ತಿಯಿಂದ ಪೂಜೆ ಮಾಡಿ. ವರ್ಷಕ್ಕೊಂದ್ಸಲ ಏನಾದರೂ ಶಿವಂಗೆ ನೀರು ತೋರಿಸ್ಬೇಕಡಪ್ಪ ನಾವು. ನೀನು ಕಟ್ಟು ಚೆನ್ನಾಗಿ ಕುಡಿದು ಸಾಕಷ್ಟು. ಹಾಂ ಸಾಕು. ತಟ್ಟೆಲ್ಲ ಹೋಗ್ತಾರೆ ಕಟ್ಬಿಟ್ಟು ಒಂದು ಕಡೆ ಆಮೇಲೆ ಮಾಡಬೇಕು. ಒಬ್ಬಳೇ ಅವಳು ನಿಮಗಿಲ್ಲ ಜೋರಾಗಿ ತಗತ್ತವ್ರೆ, ಕಮ್ಮಿ ತಗೋಸುತ್ತಿ. ಚೆನ್ನಾಗೆ ಕಟ್ತೀನಿ, ಪರವಾಗಿಲ್ಲ. ಒಂದೇ ಕೈಯಲ್ಲಿ ನೋಡಿ ಅತ್ತೆ, ಚೆನ್ನಾಗಿ ಕಟ್ಟಿಲ್ವೇನತ್ತೆ? ಯಾರು ನಾನು? ಉಮಾದೇವಿ ಸೊಸೆ. ಇದುವರೆಗೂ ನನ್ನನ್ನು ಯಾರು ಗುರ್ತಿಸಿರೋರು ಕಗ್ಗೆದಲ್ಲಾಗಲಿ ಇದ್ರಲ್ಲಾಗಲಿ ನಂದೀಶ್ವರದ ಹೆಂಡತಿ ಅಂದರೆ ಯಾರಿಗೂ ಗೊತ್ತಿಲ್ಲ. ಉಮಾದೇವಿ ಸೊಸೆ ಅಂದರೆ ಎಲ್ರಿಗೂ ಗೊತ್ತು. ಚಟ್ನಿ ಬಂದಲ್ಲ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಉಂಡೆ ಎಲ್ಲ ಕಟ್ಟಕ್ಕೆ ಬಂದಿರೋದು. ನಾನು ಚೂರು ಹಂಗೆ ಕಾಲು ಚಾಚ್. ಆ್ಯಕ್ಚುಲಿ ನಮ್ಮ ಮನೆಗಳಲ್ಲೆಲ್ಲನೂ
ಈ ಥರ ಲಡ್ಡು ಎಲ್ಲ ಮಾಡಲ್ಲ, ಅಂದರೆ ಅಮ್ಮ ಮನೆ ಕಡೆ. ಸೊ ಅದಕ್ಕೋಸ್ಕರ ಶಿವರಾತ್ರಿನಲ್ಲಿ ನಾವು ಇಷ್ಟೊಂದು ಮಾಡ್ತೀವಿ ಅಂದ್ಬಿಟ್ಟು ಬೇಗ ಗೊತ್ತು. ಅದೇ ಆಶ್ಚರ್ಯ ನನಗೆ ಯಾವಾಗಲೂ. ಸೊ ಅವತ್ತು ಫಸ್ಟ್ ಟೈಮ್ ನಾನು ಚಕ್ಲಿ ಎಲ್ಲ ಮಾಡಿದ್ದು. ಆ್ಯಂಡ್ ಐ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ದಿಸ್ ಟೈಮ್ ಮನೆಯಲ್ಲಿ ಈ ಥರ ಎಲ್ಲನೂ ಅಡುಗೆ ಮಾಡೋಕ್ಕೆ. ಆ್ಯಂಡ್ ನನಗೆ ಟ್ರೆಡಿಷ್ನಲ್ ಅಡುಗೆಗಳನ್ನ ಕಲಿಯೋಕ್ಕೂ ಕೂಡ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಅದ್ರ ಟೇಸ್ಟ್ ಮುಂದೆ ಯಾವ ಸ್ವೀಟ್ಸೂ ಬರಲ್ಲ. ಸ್ವೀಟ್ ಆಗಲಿ ಖಾರ ಆಗಲಿ ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದೊಂದು ಆಪರ್ಚುನಿಟಿ ನನಗೂ. ಅದಾದಮೇಲೆ ಹೋಗಿ ಕಲ್ಲಂಗಡಿ ಹಣ್ಣು ಎಲ್ಲ ತೊಗೊಂಬಂದ್ವಿ, ಯಾಕಂದರೆ ಶಿವರಾತ್ರಿ ದಿನ ಕಲ್ಲಂಗಡಿ ಹಣ್ಣು ಮತ್ತು ಉಪ್ಪಿಟ್ಟು ಮಸ್ಟ್ ಆ್ಯಂಡ್ ಶುಡ್ ನಮ್ಮ ಮನೆಯಲ್ಲಿ. ಅದಕ್ಕೋಸ್ಕರ ಕಲ್ಲಂಗಡಿ ಹಣ್ಣೆಲ್ಲ ತೊಗೊಂಬಂದೆ. ಅದಾದಮೇಲೆ ಇಲ್ಲಿ ಅಭಿಷೇಕ ಮಾಡೋದಕ್ಕೆ, ಅಂದರೆ ಪೂಜೆ ಮಾಡೋದಕ್ಕೋಸ್ಕರ ಪಂಚಾಮೃತ ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಪೂಜೆ ಎಲ್ಲ ಮಾಡಿ ನಮ್ಮ ಮನೆ ಹಿಂದೆನೇ ಒಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಅಲ್ಲಿ ಪ್ರತಿ ವರ್ಷ ನಾನು ಹೋಗ್ತೀನಿ. ಅದು ಒಂಥರ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ. ಜೊತೆಗೆ ನನಗೆ ಇಷ್ಟ, ದೇವಸ್ಥಾನ ಹೋಗೋದು ಇಷ್ಟ. ನನಗೆ ಯೂಶ್ವಲಿ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋಗೋಕ್ಕೆ ಇಷ್ಟಪಡ್ತೀನಿ, ಬಟ್ ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋದ್ರೂ ಒಂದು ಟೆಂಪಲ್ ಅಂತೂ ವಿಸಿಟ್ ಆಗಿರುತ್ತೆ ನನಗೆ, ಗೊತ್ತಿಲ್ಲದೇನೆ. ಸೊ ಅದಕ್ಕೋಸ್ಕರ ನನಗೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗಂತ ಕ್ರೌಡೆಡ್ ಟೈಮಲ್ಲಿ ಹೋಗೋಕ್ಕೆ ಇಷ್ಟ ಆಗಲ್ಲ. ಯೂಶ್ವಲಿ ನಾನು ನೈಟೆಲ್ಲ ಪೂಜೆ ಆಗ್ತಾ ಇರುತ್ತೆ ಹಿಂದೆಗಡೆ ದೇವಸ್ಥಾನದಲ್ಲಿ. ಶಿವರಾತ್ರಿ ದಿನ ಒಂದು 10 ಗಂಟೆ 11 ಗಂಟೆ ಹಂಗೆ ಹೋಗ್ತೀನಿ, ಯಾಕಂದರೆ ಜನ ಯಾರೂ ಇರಲ್ಲ ಆವಾಗ, ಅಷ್ಟೊಂದು ರಶ್ ಇರಲ್ಲ ಅಂತ. ಬಟ್ ಈ ಟೈಮ್ ಸ್ವಲ್ಪ ಬೇಗ ಹೋದೆ, 8-8:15 ಹೋದೆ. ಸ್ವಲ್ಪ ರಶ್ ಇತ್ತು, ಬಟ್ ಸ್ಟಿಲ್ ಮ್ಯಾನೇಜಬಲ್ ಆ ಥರ ಇತ್ತು. ಅಂದರೆ ಸ್ವಲ್ಪ ಬೇಗ ಹೋದರೆ ಪ್ರಸಾದ ಕೂಡ ಸಿಗುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗಿದ್ದೆ. ಆ್ಯಂಡ್ ನಾವು ಈ ಥರ ಶಿವರಾತ್ರಿ ಪೂಜೆ ಮಾಡ್ತೀವಿ, ಯಾಕಂದರೆ ನಾವು ಲಿಂಗು ಹಾಕ್ಕೊತೀವಿ. ಅದರಿಂದ ನಾವು ಇದೇ ಥರ ಪೂಜೆ ಮಾಡೋದು. ಚೆನ್ನಾಗಿತ್ತು ಶಿವರಾತ್ರಿ ಹಬ್ಬ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನಾನು ಆ್ಯಕ್ಚುಲಿ ಈ ಮೂಮೆಂಟಲ್ಲಿ ನಮ್ಮ ಮಾವನವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ, ಯಾಕಂದರೆ ಪ್ರತಿ ವರ್ಷ ನಮ್ಮ ಮನೇಲಿ ಶಿವರಾತ್ರಿ ಅಂದರೆ ನಮ್ಮ ಮಾವ ಪೂಜೆ ಮಾಡೋದೇ ನನಗೆ ನೆನಪಾಗೋದು. ಆ್ಯಂಡ್ ನಾನು ಅದ್ರದ್ದೊಂದು ವ್ಲಾಗ್ ಕೂಡ ಇದೆ, ಒಂದು 2 years 3 years ಬ್ಯಾಕ್ ಅದು ಒಂದು ವ್ಲಾಗ್ ಮಾಡಿದೆ ಶಿವರಾತ್ರಿ ಹಬ್ಬದನೇ. ಅದರೊಳಗೆ ನೀವು ನೋಡ್ಬೋದು. ಆ್ಯಕ್ಚುಲಿ ನಮ್ಮ ಮಾವ ಅವರು ಬ್ಲೈಂಡ್ ಆಗಿದ್ದರು, ಬಟ್ ಸ್ಟಿಲ್ ಅವರು ಏನೇ ಹಬ್ಬ ಮಿಸ್ ಮಾಡ್ಕೊಂಡ್ರು ಅವರು ಈ ಶಿವರಾತ್ರಿ ಹಬ್ಬ ಮಿಸ್ ಮಾಡ್ಕೋತಿರ್ಲಿಲ್ಲ. ಯಾಕಂದರೆ ಅವ್ರದ್ದೊಂದು ಸ್ಕೂಲ್ ಇತ್ತು ಶೇಷಾದ್ರಿಪುರಮಲ್ಲಿ, ಅಲ್ಲಿ ಇತ್ತಿದ್ರು ಯಾವಾಗ್ಲೂ. ಸೊ ಈ ಹಬ್ಬಕ್ಕೆ ಮಿಸ್ ಮಾಡದೆ ಬರೋರು. ಸೊ ನನಗೆ ಅದು ತುಂಬ ಮಿಸ್ ಮಾಡ್ಕೋತೀನಿ ಅವನ್ನ ಒಂದೊಂದ್ಸಲ. ಸೊ ಇದಾಗಿತ್ತು ಹಬ್ಬ. ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಹೋಪ್ ನಿಮಗೆ ಶ್ರೀತಾ ಒಂದು 2 minutes ಮಗ್ದೆ ಪ್ಲೀಸ್. ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೊ ಮತ್ತೆ ಸಿಗೋಣ.